ಓಂ ಸಾಯಿರಾಮ್. ಶ್ರೀ ಸಾಯಿ ಸಚ್ಚರಿತ್ರೆ ಅಧ್ಯಾಯ 5 ಪ್ರಾರಂಭ. ಕಳೆದ ಅಧ್ಯಾಯದಲ್ಲಿ ಬಾಬಾ ಬಾಲಕನ ಅವತಾರದ ಬಗ್ಗೆ ನೋಡಿದೆವು. ಈಗ ಈ ಅಧ್ಯಾಯದಲ್ಲಿ ಸಾಯಿಬಾಬಾ ಕಣ್ಮರೆಯಾದ ನಂತರ ಶಿರಡಿಗೆ ಹೇಗೆ ಹಿಂತಿರುಗಿದರೆಂದು ತಿಳಿದುಕೊಳ್ಳೋಣ. ಔರಂಗಾಬಾದ್ ಜಿಲ್ಲೆಯ ಧೂಪ್ ಎಂಬ ಹಳ್ಳಿಯಲ್ಲಿ ಚಾಂದ್ ಪಾಟೀಲ್ ಎಂಬ ಶ್ರೀಮಂತ ವ್ಯಕ್ತಿ ಇದ್ದ. ಆತ ಔರಂಗಾಬಾದ್ಗೆ ಪ್ರವಾಸಕ್ಕೆ ಹೋಗುವಾಗ ತಮ್ಮ ಒಂದು ಕುದುರೆ ಕಳೆದು ಹೋಗಿತ್ತು. ಆ ಕುದುರೆಯನ್ನು ಆತ ಎಷ್ಟು ಹುಡುಕಿದರೂ ಕೂಡ ಆ ಕುದುರೆ ಸಿಗಲಿಲ್ಲ. ಆದ್ದರಿಂದ ನಿರಾಸೆಗೊಂಡ ಆತ ಹಾಗೆ ನಡೆದುಕೊಂಡು ಪ್ರಯಾಣ ಬೆಳೆಸಿದ. ಔರಂಗಾಬಾದ್ಗೆ ಹೋಗಿ ಬರುವಾಗ ದಾರಿಯಲ್ಲೇ ಮಾವಿನ ಮರದ ಕೆಳಗೆ ಫಕೀರನ ರೂಪದಲ್ಲಿ ಒಬ್ಬ ಮಹಾತ್ಮರು ಕುಳಿತಿದ್ದರು. ಅವರು ಕಪ್ನಿಯನ್ನು ಧರಿಸಿದ್ದರು. ಕಪ್ನಿ ಎಂದರೆ ಉದ್ದನೆಯ ನಿಲುವಂಗಿ. ಆ ನಿಲುವಂಗಿಯನ್ನು ಧರಿಸಿದ್ದರು. ಅವರು ಸತ್ಕಾವನ್ನು ಇಟ್ಟುಕೊಂಡಿದ್ದರು. ಸತ್ಕಾ ಎಂದರೆ ಚಿಕ್ಕ ಕೋಲು ಎಂದರ್ಥ. ಮತ್ತು ಅವರು ಚಿಲುಮೆ ಸೇದಲು ತಯಾರಿ ನಡೆಸುತ್ತಿದ್ದರು. ಆವಾಗ ಚಾಂದ ಪಾಟೀಲ್ ಅವರು ದಾರಿಯಲ್ಲಿ ಹಾದು ಹೋಗುವುದನ್ನು ನೋಡಿ ಆ ಮಹಾತ್ಮರು ಅವರನ್ನು ಕರೆಯುತ್ತಾರೆ. ಬನ್ನಿ, ಸ್ವಲ್ಪ ವಿಶ್ರಾಂತಿ ಪಡೆಯಿರಿ, ತೆಗೆದುಕೊಳ್ಳಿ ಚಿಲುಮೆಯನ್ನು ಸೇದೆ ಎಂದು ಆ ಮಹಾತ್ಮರು ಚಾಂದ್ ಪಾಟೀಲ್ ಅವರಿಗೆ ಹೇಳುತ್ತಾರೆ. ಆಗ ಚಾಂದ್ ಪಾಟೀಲ್ ಅವರು ಆ ಮಾವಿನ ಮರದ ಕೆಳಗೆ ಹೋಗಿ ಕುಳಿತುಕೊಳ್ಳುತ್ತಾರೆ. ಆಗ ಆ ಫಕೀರನು ಆ ಚಾಂದ್ ಪಾಟೀಲ್ ಅವರಿಗೆ ಕೇಳುತ್ತಾರೆ, ನಿಮ್ಮ ಕುದುರೆ ಎಲ್ಲಿ ಹೋಯಿತು ಎಂದು ಕೇಳಿದಾಗ ಆಗ ಚಾಂದ್ ಪಾಟೀಲ್ ಅವರು ಆಶ್ಚರ್ಯದಿಂದ ಬಾಬಾರವರಿಗೆ ಹೇಳುತ್ತಾರೆ, ನನ್ನ ಕುದುರೆ ಕಳೆದು ಹೋಗಿದೆ, ನಾನು ನನ್ನ ಕುದುರೆಯನ್ನು ಕಳೆದುಕೊಂಡೆ ಎಂದು ಚಾಂದ್ ಪಾಟೀಲ್ ಅವರು ನಿರಾಸೆಯಿಂದ ಹೇಳಿದಾಗ ಆ ಫಕೀರನು ಹೇಳುತ್ತಾನೆ, ನಿನ್ನ ಕುದುರೆ ಎಲ್ಲಿಯೂ ಹೋಗಿಲ್ಲ, ಅದು ಇಲ್ಲೇ ಹತ್ತಿರದ ಹಳ್ಳದ ಬಳಿ ಇದೆ, ಚೆನ್ನಾಗಿ ಹುಡುಕು ಎಂದಾಗ ಆ ಚಾಂದ್ ಪಾಟೀಲ್ ಅವರು ಅವಸರದಿಂದ ಹಳ್ಳದ ಸಮೀಪಕ್ಕೆ ಹೋಗಿ ನೋಡಿದಾಗ ಅದ್ಭುತಗಳ ಪವಾಡವೇ ನಡೆಯಿತು. ಅಲ್ಲಿ ಆತನ ಕುದುರೆ ಹುಲ್ಲನ್ನು ಮೇಯುತ್ತಿತ್ತು. ಆ ಕುದುರೆಯನ್ನು ನೋಡಿ ಈ ಫಕೀರನು ಸಾಮಾನ್ಯ ಮನುಷ್ಯನಲ್ಲ, ಆತ ಒಬ್ಬ ಮಹಾನ್ ಸಂತನೇ ಹೌದು ಎಂದು ಭಾವಿಸಿ ತನ್ನ ಕುದುರೆಯೊಂದಿಗೆ ಫಕೀರನ ಬಳಿಗೆ ಬಂದನು. ಆಗ ಆ ಫಕೀರನು ಚಿಲುಮೆ ಸೇದಲು ತಯಾರಿ ನಡೆಸುತ್ತಿದ್ದ. ಆದರೆ ಫಕೀರನಿಗೆ ಚಿಲುಮೆ ಸೇದಲು 2 ವಸ್ತುಗಳ ಅಗತ್ಯವಿತ್ತು. ಚಿಲುಮೆ ಹಚ್ಚಲು ಬೆಂಕಿ, ಹೊಗೆಯನ್ನು ಎಳೆಯಲು ಬಟ್ಟೆ, ಒದ್ದೆ ಮಾಡಲು ನೀರು ಬೇಕಾಗಿತ್ತು. ಫಕೀರನು ತನ್ನ ಬಳಿ ಇದ್ದ ಕೋಲನ್ನು ನೆಲಕ್ಕೆ ಹೊಡೆದನು. ಬೆಂಕಿ ಹೊರಬಂದಿತು. ಇನ್ನೊಮ್ಮೆ ಹೊಡೆದಾಗ ನೀರು ಹೊರಬಂದಿತು. ಆ ನೀರಿನಿಂದ ಆ ಬಟ್ಟೆಯನ್ನು ತೇವಗೊಳಿಸಿ ಆ ಬಟ್ಟೆಯನ್ನು ಹಿಂಡಿ ಚಿಲುಮೆಯ ಸುತ್ತಲೂ ಸುತ್ತಿದರು. ಹೀಗೆ ಎಲ್ಲ ಪೂರ್ಣಗೊಂಡ ನಂತರ ಫಕೀರ ಚಿಲುಮೆ ಸೇದಲು ಪ್ರಾರಂಭಿಸಿದರು. ನಂತರ ಚಿಲುಮೆಯನ್ನು ಚಾಂದ್ ಪಾಟೀಲ್ ಅವರಿಗೆ ಕೊಟ್ಟರು. ಇದನ್ನೆಲ್ಲ ನೋಡಿದ ಚಾಂದ್ ಪಾಟೀಲ್ ಆಶ್ಚರ್ಯಚಕಿತನಾದ. ಆಗ ಚಾಂದ್ ಪಾಟೀಲ್ ಫಕೀರರನ್ನು ಕೇಳಿಕೊಳ್ಳುತ್ತಾರೆ, ನಮ್ಮ ಮನೆಗೆ ಬಂದು ನನ್ನ ಆತಿಥ್ಯವನ್ನು ಸ್ವೀಕರಿಸುವಂತೆ ಕೇಳಿದಾಗ ಮರುದಿನ ಆ ಫಕೀರನು ಪಾಟೀಲರ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಕಾಲ ಇದ್ದು ಅವರ ಆತಿಥ್ಯವನ್ನು ಸ್ವೀಕರಿಸಿದರು. ನಂತರ ಚಾಂದ್ ಪಾಟೀಲರು ಧೂಪ ಗ್ರಾಮದ ಅಧಿಕಾರಿಯಾಗಿದ್ದರು. ಪಾಟೀಲರ ಪತ್ನಿಯ ತಮ್ಮನ ಮಗನಿಗೆ ಮದುವೆ ನಿಶ್ಚಯವಾಗಿತ್ತು. ಆ ಹುಡುಗಿ ಶಿರಡಿಯವಳಾಗಿದ್ದಳು. ಆದ್ದರಿಂದ ಪಾಟೀಲರು ಮದುವೆಗೆ ಶಿರಡಿಗೆ ಹೋಗಲು ಸಿದ್ಧತೆ ಮಾಡಿಕೊಂಡಿದ್ದರು. ಆಗ ಆ ಫಕೀರನು ಕೂಡ ಅವರ ಜೊತೆ ಶಿರಡಿಗೆ ಹೋದರು. ಮದುವೆಯ ತಂಡ ಶಿರಡಿಗೆ ಬಂದಾಗ ಖಂಡೋಬಾ ದೇವಸ್ಥಾನದ ಹತ್ತಿರ ಇರುವ ಭಗತ್ ಮಹಲ್ಸಾಪತಿಯವರ ಹೊಲದಲ್ಲಿರುವ ಆಲದ ಮರದ ಬುಡದಲ್ಲಿ ಆ ತಂಡ ಇಳಿದಿತ್ತು. ಅಲ್ಲಿ ಈ ಫಕೀರನನ್ನು ಕಂಡು ಮಹಲ್ಸಾಪತಿ ಯಾ ಸಾಯಿ ಎಂದು ಕರೆದರು.
ಅಂದಿನಿಂದ ಅವರು ಸಾಯಿಬಾಬಾ ಎಂದು ಪ್ರಸಿದ್ಧಿ ಪಡೆದರು. ಅಂದಿನಿಂದ ಸಾಯಿಬಾಬಾರವರು ಶಿರಡಿಯ ಮಸೀದಿಯಲ್ಲಿ ವಾಸಿಸಲು ಪ್ರಾರಂಭಿಸಿದರು. ಅವರು ಕಪ್ನಿಯನ್ನು ಧರಿಸುತ್ತಾ ಬಂದವರು. ತಲೆಯ ಮೇಲೆ ಬಟ್ಟೆಯಿಂದ ಮುಚ್ಚಿಕೊಂಡು ಇರುತ್ತಿದ್ದರು. ತಮ್ಮ ಆಸನಕ್ಕೆ ಗೋಣಿ ಚೀಲ ಇಟ್ಟುಕೊಂಡಿದ್ದರು. ಬಾಬಾರವರು ಯಾವಾಗಲೂ ಬಡತನವು ರಾಜತತ್ವಕ್ಕಿಂತ ಉತ್ತಮ ಎಂದು ತಿಳಿಸುತ್ತಾ ಬಂದವರು. ಭಗವಂತ ಬಡವರ ಸ್ನೇಹಿತ ಎಂದು ಹೇಳುತ್ತಿದ್ದರು. ಶ್ರೀ ಸಾಯಿಬಾಬಾ ಜನರೊಂದಿಗೆ ಬೆರೆತು ಮಾತನಾಡುತ್ತಿರಲಿಲ್ಲ. ಪ್ರಶ್ನಿಸಿದಾಗ ಮಾತ್ರ ಉತ್ತರ ನೀಡುತ್ತಿದ್ದರು. ಅವರು ಯಾವಾಗಲೂ ಬೇವಿನ ಮರದ ಕೆಳಗೆ ಕುಳಿತುಕೊಳ್ಳುತ್ತಿದ್ದರು. ಕೆಲವೊಮ್ಮೆ ನಿಮಗಾವೆಂಬ ಹಳ್ಳಿಗೆ ಹೋಗುತ್ತಿದ್ದರು. ಅಲ್ಲಿ ಬಾಳಾ ಸಾಹೇಬ್ ಡಂಗಲೆ ಅವರ ಮನೆಗೆ ಆಗಾಗ ಹೋಗಿ ಬರುತ್ತಿದ್ದರು. ಬಾಳಾ ಸಾಹೇಬ್ರವರ ಕಿರಿಯ ತಮ್ಮನಿಗೆ ಗಂಡು ಮಕ್ಕಳು ಇರಲಿಲ್ಲ. ಬಾಳಾ ಸಾಹೇಬ್ ಅವರ ತಮ್ಮನನ್ನು ಸಾಯಿಬಾಬಾರ ದರ್ಶನಕ್ಕೆ ಕಳುಹಿಸಿದಾಗ ಬಾಬಾರವರು ಆಶೀರ್ವಾದ ಮಾಡಿದ್ದರಿಂದ ಅವರಿಗೆ ಗಂಡು ಮಗ ಜನಿಸಿತು. ಆ ಕ್ಷಣದಿಂದ ಸಾಯಿಬಾಬಾರನ್ನು ನೋಡಲು ಅಲ್ಲಿನ ಜನರು ಬರಲು ಪ್ರಾರಂಭಿಸಿದರು. ಅವರ ಖ್ಯಾತಿ ಹರಡಿತು. ಹೀಗೆ ಗ್ರಾಮ ಗ್ರಾಮದಿಂದ ಜನರು ಬರಲು ಪ್ರಾರಂಭಿಸಿದರು. ಹೀಗೆ ಬಾಬಾರವರು ಪವಾಡಗಳನ್ನು ಮಾಡುತ್ತಾ ಬಂದವರು. ಅಲ್ಲಿ ಮತ್ತೊಂದು ಪವಾಡ ನಡೆಯಿತು. ಶ್ರೀ ಸಾಯಿಬಾಬಾರಿಗೆ ದೀಪಗಳೆಂದರೆ ತುಂಬಾ ಇಷ್ಟ. ಅವರು ಅಂಗಡಿಯವರಿಂದ ಎಣ್ಣೆಯನ್ನು ತೆಗೆದುಕೊಂಡು ಬರುತ್ತಿದ್ದರು. ಮಸೀದಿ ಮತ್ತು ದೇವಾಲಯದಲ್ಲಿ ರಾತ್ರಿ ದೀಪವನ್ನು ಹಚ್ಚುತ್ತಿದ್ದರು. ಆದರೆ ಒಂದು ದಿನ ಆ ಅಂಗಡಿಯವರೆಲ್ಲರೂ ಸೇರಿ ಬಾಬಾರಿಗೆ ಉಚಿತವಾಗಿ ಎಣ್ಣೆಯನ್ನು ಕೊಡುವುದಿಲ್ಲ ಎಂದು ನಿರ್ಧರಿಸಿದರು. ಎಂದಿನಂತೆ ಎಣ್ಣೆಯನ್ನು ಕೇಳಲು ಬಾಬಾ ಹೋದಾಗ ಅವರೆಲ್ಲ ಸೇರಿ ಎಣ್ಣೆ ಕೊಡುವುದಿಲ್ಲ ಎಂದು ಹೇಳುತ್ತಾರೆ. ಬಾಬಾ ನಸುನಕ್ಕು ಮಸೀದಿಗೆ ಹಿಂತಿರುಗಿ ಬಂದು ಒಣಗಿದ ಬತ್ತಿಗಳನ್ನು ಪಣತಿಯಲ್ಲಿ ಇಟ್ಟರು. ಆಗ ಆ ಅಂಗಡಿಯ ಮಾಲೀಕರು, ಬಾಬಾ ಎಣ್ಣೆ ಇಲ್ಲದೆ ದೀಪ ಹೇಗೆ ಹಚ್ಚುತ್ತಾರೆ, ಹಚ್ಚಲಿ, ನಾವು ನೋಡುತ್ತೇವೆ ಎಂದು ಆ ಅಂಗಡಿಯ ಮಾಲೀಕರು ಬಾಬಾರು ಮಾಡುತ್ತಿರುವುದನ್ನು ನೋಡುತ್ತಾ ನಿಂತಿದ್ದರು. ಆಗ ಬಾಬಾ ತಾಮ್ರದ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ಹಾಕಿ ಎಲ್ಲ ದೀಪಗಳಿಗೆ ಆ ನೀರನ್ನು ಹಾಕಿ ದೀಪವನ್ನು ಬೆಳಗಿಸಿದರು. ಇದನ್ನೆಲ್ಲ ನೋಡುತ್ತಿದ್ದ ಆ ಅಂಗಡಿಯವರು ಆಶ್ಚರ್ಯದಿಂದ ಪಶ್ಚಾತ್ತಾಪಪಟ್ಟು ಕ್ಷಮೆಯಾಚಿಸಿದರು. ಬಾಬಾ, ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ರಕ್ಷಿಸಿ ಎಂದು ಆ ಅಂಗಡಿಯವರು ಬೇಡಿಕೊಂಡಾಗ ಬಾಬಾ ಅವರನ್ನು ಕ್ಷಮಿಸಿ ಭವಿಷ್ಯದಲ್ಲಿ ಹೆಚ್ಚು ಸತ್ಯವಂತರಾಗಿರಲು ಹೇಳಿದರು. ಇಲ್ಲಿಗೆ ಆ ದೀಪಗಳು ರಾತ್ರಿ ಎಲ್ಲ ಉರಿಯುತ್ತಿದ್ದವು ಎಂದು ಇಲ್ಲಿಗೆ 5ನೇ ಅಧ್ಯಾಯ ಮುಗಿಯುವುದು. ಎಲ್ಲರಿಗೂ ಶುಭವಾಗಲಿ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್.